ನೀವು ಬೇಕಾದರೆ ಇಡೀ ರಾಜ್ಯಕ್ಕೆ ಹೋಗ್ರಿ. ತಮಿಳುನಾಡಿನಲ್ಲಿ ತಿರುವಳ್ಳರಿದ್ದಾರೆ. 2000 ವರ್ಷದ ಇತಿಹಾಸ ತಮಿಳುನಾಡಿಗೆ. ತಿರುವಳ್ಳರಿದ್ದಾರೆ. ಆಂಧ್ರದೊಳಗಡೆ ಆಂಡಾಳಿದ್ದಾರೆ. ಕೇರಳದಲ್ಲಿ ನಾಯನ್ಮಾರ್ ಗೀತೆಗಳಿದೆ. ಮಹಾರಾಷ್ಟ್ರದಲ್ಲಿ ಅಭಂಗಾದ. ಉತ್ತರ ಭಾರತದಲ್ಲಿ ಬೇಕಾದಷ್ಟದ. ಆದರೆ ಏಕಕಾಲದಲ್ಲಿ ಇಡೀ ಎಲ್ಲ ಮಾನವ ಜನಾಂಗದವನ್ನು ಒಂದು ಕಡೆ ಕೂರಿಸಿ ಅವರ ಕೈಯಲ್ಲಿ ವಚನ ರಚನೆ ಮಾಡಿರ್ತಕ್ಕಂಥ ಏಕೈಕ ನಾಡಿದ್ರೆ ಅದು ಕರ್ನಾಟಕ ಅನ್ನತಕ್ಕಂಥದ್ದು ಕನ್ನಡ. ಕನ್ನಡಿಗರಿಗೆ ಹೆಮ್ಮೆ, ದಿಮಾಕ್ ಇರಬೇಕು ರೀ. ದುನಿಯಾಕ್ಕೆ ಲಾತ್ ಮಾರೋ, ದುನಿಯಾಕ್ಕೆ ಸಲಾಂ ಕರೋ, ದುನಿಯಾಕ್ಕೆ ಜುಕ್ ಕರೋ. ತಾಕತ್ತಿರಬೇಕು. ಪಾಟೀಲ್ ಪುಟ್ಟಪ್ಪರು ಹೇಳ್ತಿದ್ರು, ಇದು ಗಾಂಧಿ ಮುಟ್ಟಿದ ದೇಹ ಅಂತ. ಯಾರು? ಪಾಟೀಲ್ ಪುಟ್ಟಪ್ಪರು ಇಲ್ಲಿ ಶಿಗ್ಗಾಂವ್ಗೆ ಬಂದಿದ್ರಂತೆ ಗಾಂಧಿ. ಇವ್ರು ಹೋಗಿ ಟೋಪಿ ಹಾಕೊಂಡು ನಿಂತಿದ್ರಂತೆ, ಹಿಂಗೆ ಮುಟ್ಟಿದ್ರಂತೆ ಗಾಂಧಿ. ಅವ್ರು ಕೊನೆಯವ್ರಿಗೆ ಹೇಳ್ತಿದ್ರು ಗಾಂಧಿ ಮುಟ್ಟಿದ ದೇಹ ಅಂತ. ನಾನು ಹೇಳಿದೆ, ಇದು ಗಾಂಧಿ ಮುಟ್ಟಿದ ದೇಹ ಅಂತ ನೀವು ಹೇಳ್ತೀರಿ, ನನಗೆ ಇದು ಬಸವಣ್ಣ ಮುಟ್ಟಿದ ದೇಹ ಅಂತ ನಾನು ಹೇಳ್ತಿದ್ದೆ ಅವ್ರಿಗೆ. ತಪ್ಪಂತಲ್ಲ. ನೆಲದೊಳಗಡೆ, ಜಲದೊಳಗಡೆ, ಅಣುವಿನೊಳಗಡೆ, ಮನದೊಳಗಡೆ, ಭಾವದೊಳಗಡೆ, ಎಲೆ ಒಳಗಡೆ, ಹೂ ಒಳಗಡೆ, ಗಾಳಿ ಒಳಗಡೆ, ಅಗ್ನಿ ಒಳಗಡೆ, ಪೃಥ್ವಿ ಒಳಗಡೆ ಬಸವಣ್ಣ. ಇಂತಹ ಬಸವಣ್ಣ ಅನುಭವ ಮಂಟಪ ಕಟ್ಟಿ ಬಂದವರ ಓಣಿಯಲ್ಲಿ ಕುಳಿತವಳು ಮಹಾದೇವಿ. ನಿಮ್ಮ ಗಡಿಯಾರ 7ಕ್ಕೆ ಇಟ್ಕೊಡ್ರಿ. ಬಂದವರ ಓಣಿಗೆ ಬಂದವಳು ಯಾರು? ಮಹಾದೇವಿ. ಬಂದು ಕಲ್ಯಾಣವನ್ನು ನೋಡಿ ಹೇಳಿದ್ಲು, ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಾರದು, ಅಸಾಧ್ಯ ಸಾಧ್ಯವಯ್ಯ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ಒಳವರೆಗೂ ತಿಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು. ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನೆಯ. ವ್ಯಕ್ತಿ ಕಲ್ಯಾಣ, ಸಮಷ್ಟಿ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ಕಾಯಕ ಕಲ್ಯಾಣ, ಜ್ಞಾನ ಕಲ್ಯಾಣ, ಅನುಭವ ಕಲ್ಯಾಣ, ಜಾತಿ ನಿರ್ಮೂಲ ಕಲ್ಯಾಣ, ಹೆಣ್ಣು ಮಕ್ಕಳ ಸಮಾನತೆಯ ಕಲ್ಯಾಣ. ಕಲ್ಯಾಣ ರೀ. ಅದಕ್ಕಾಗಿ ಕಲ್ಯಾಣವನ್ನು ತೋರಿಸಬೇಕಾದ್ರೆ ಪ್ರಭುದೇವರು ಸಿದ್ದರಾಮನನ್ನು ಹೀಗೆ ಕರೆದುಕೊಂಡು ಬಂದು, ಸಿದ್ದರಾಮ ನೋಡು ನನ್ನ ಕಲ್ಯಾಣ ಎಂದದ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು, ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮಥಗಣಗಳು. ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ. ಹೀಗೆ ಹೇಳಿದ ಕೂಡಲೇ ಬಸವಣ್ಣನವರನ್ನ ಕುರಿತು ಮಡಿವಾಳ ಮಾಚಿದೇವ ಹೇಳುತ್ತಿದ್ದ, ಎತ್ತೆತ್ತ ನೋಡಿದಳತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರುವೋ ಬಸವಣ್ಣನಿಂದ, ಲಿಂಗವೋ ಬಸವಣ್ಣನಿಂದ, ಜಂಗಮೋ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತಬಲ್ಲಡೆ ನೀವು ಕೇಳಿರು, ಇತ್ತಬಲ್ಲಡೆ ನೀವು ಹೇಳಿರು, ಬಸವಾ ಬಸವಾ ಎಂದು ಮಜ್ಜನೆ ಕೇರಿದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತಂದ್ರೆ ಅಕ್ಕನಾಗಮ್ಮ ಎದ್ದೇಳುತ್ತಿದ್ದು, ನನಗೊಂದು ಬಟ್ಟೆಯ ತೋರ. ಈ ಕಡೆ ಮಹಾದೇವಿ ಹೇಳುತ್ತಿದ್ಲು, ನಾಗಲೋಕದವರಿಗೂ ಬಸವಣ್ಣನ ದೇವರು, ಮೇರುಗಿರಿ ಮಂದಾರಗಿರಿ ಎಲ್ಲದಕ್ಕೂ ಬಸವಣ್ಣನ ದೇವರು. ಹಾಗೆ ಹೇಳಿದ ಕೂಡಲೇ ಸಿದ್ದರಾಮ ಹೇಳ್ತಿದ್ದ, ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ, ಬಸವಾ ಬಸವಾ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾರ್ರೀ ಯಾರು? ದೇವರೇ ನಮ್ಮನ್ನು ಹುಟ್ಟಿಸಿದ್ದಕ್ಕೂ ಸಾರ್ಥಕ. ಆದರೆ ಇದೆಲ್ಲ ನನ್ನ ಮಾತಲ್ಲ, ಇತಿಹಾಸದ ಮಾತು, ಸತ್ಯದ ಮಾತು, ಜ್ಞಾನದ ಮಾತು, ಅನುಭವದ ಮಾತು. ಏನು ಬಸವಣ್ಣನವ್ರನ್ನ ಹೀಗೆ ಕೊಂಡಾಡಿ ಬಸವಣ್ಣನವ್ರ ಬಗ್ಗೆ ಏನಂತಾನಂದರೆ, ಬಸವಣ್ಣ ಓಡ್ ಬಂದ್ರಂತೆ, ಕೆರೆಗೆ ಬಿದ್ರಂತ, ಹುಚ್ಚು ಮುಂಡೆವು ಓಡ್ ಬಂದಂತೆ, ಒಳೆ ಆರದ್ನಂತೆ. ಯಾಕೆ ಒಳೆ ಆರ್ತಾನೆ? 63 ವಿದ್ಯೆ ಇತ್ತು, ಆರಿದ್ರೆ ಹೋಗ್ತಿದ್ದೆ, ಈಜು ಬರ್ತಿರ್ಲಿಲ್ಲ. ದಂಡನಾಯಕ ಹಂಗೆ ಆಗ್ತಾನ? ಅರಿವು ಬೇಡ. ಕೇಳೋರು ಯಾರು ಕೇಳ್ತಾರೋ ಅವ್ರು ಪಾಪಿಗಳು. ಅವರ ನಾಲಿಗೆ ಇರೋದು ಕೇಳ್ತಿದ್ರೆ ಪಾಪದ ಮಾತು. ಇತಿಹಾಸದೊಳಗೆ ಬಸವಣ್ಣನನ್ನು ಏನೇನು ಬರೆದಿಟ್ರಿ, ಏನೇನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಮಠ ಮಧ್ಯಾಹ್ನ ಸೂರ್ಯನನ್ನು ನೋಡಿ ಹಿಂಗೆ ಉಗಳಿದ್ರೆ
ನಮ್ಮ ಮುಖಕ್ಕೆ ಬೀಳುತ್ತೆ ಹೊರತು ಸೂರ್ಯನಿಗೆ ಎಲ್ಲಿ ತಗಲಬೇಕ್ರಿ ಈ ಜಗತ್ತಿನಲ್ಲಿ, ಬಸವಣ್ಣನಿಗೆ ತಗಲಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ.